ಸಿಸಿಬಿ ಅಧಿಕಾರಿಗಳು ಕೊಟ್ಟ ಹಣದ ಲೆಕ್ಕಕ್ಕೆ ಡಿಕೆ ಕುಟುಂಬ ತಿರುಗೇಟು ಕೊಟ್ಟಿದ್ದು ಯಾಕೆ? ಸಂಕಷ್ಟದಿಂದ ಪಾರಾಗೋಕೆ ದೇವರ ಮೊರೆ ಹೋದ್ರ ಟ್ರಬಲ್ ಶೂಟರ್? ಡಿಕೆಶಿ ಪ್ರಾಮಾಣಿಕತೆ ಸಾಬೀತುಪಡಿಸುವ ಕಾಲ ಬಂದಿದೆ ಅಂತ ಹೇಳಿದ್ದು ಯಾರು? ಇದೆಲ್ಲವನ್ನು ನೋಡೋಣ ಡಿಕೆಗೆ ಶಾಕ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸಿಬಿಐ ದಾಳಿ ಬಳಿಕ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ದೇವರ ಮೊರೆ ಹೋಗಿದ್ದಾರೆ. ಬೆಂಗಳೂರಿನಲ್ಲಿರುವ ಅಜ್ಜಯ್ಯ ಪೀಠದ ಶ್ರೀಗಳಾದ ಶ್ರೀ ಕರಿವೃಷಭದೇಶಿ ಕೇಂದ್ರ ಸ್ವಾಮೀಜಿಗಳ ದರ್ಶನ ಪಡೆದಿದ್ದಾರೆ. ಹೀಗಾಗಿ ಸಂಕಷ್ಟದಿಂದ ಬಚಾವಾಗೋಕೆ ಮತ್ತೆ ಸ್ವಾಮೀಜಿ ಮೊರೆ ಹೋದ್ರ ಡಿಕೆಶಿ ಅನ್ನೋ ಅನುಮಾನ ಮೂಡಿದೆ. ಇನ್ನು ಇವತ್ತು ಬೆಳಗ್ಗೆ ಡಿಕೆ ಶಿವಕುಮಾರ್ ಅವರನ್ನ ನಂಜಾವಧೂತ ಸ್ವಾಮೀಜಿ ಭೇಟಿಯಾಗಿದ್ರು. ಈ ವೇಳೆ ನಾನು ಕೆಪಿಸಿಸಿ ಅಧ್ಯಕ್ಷನಾದ ಬಳಿಕ ಆಕ್ಟಿವ್ ಆಗಿದ್ದೆ ತಪ್ಪಾಯ್ತು, ಬೈ ಎಲೆಕ್ಷನ್ ಇದೆ ಅಂತ ನನ್ನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನಂಜಾವಧೂತ ಸ್ವಾಮೀಜಿ ಬಳಿ ಡಿಕೆ ಶಿವಕುಮಾರ್ ಹೇಳಿದ್ರು. ನಿನ್ನೆ ಡಿಕೆ ಸಹೋದರರು ಆಪ್ತರ ಮನೆ ಕಚೇರಿ ಮೇಲೆ ಸಿಬಿಐ ದಾಳಿ ನಡೆಸಿದ ವೇಳೆ 57 ಲಕ್ಷ ರೂಪಾಯಿ ನಗದು ಪತ್ತೆಯಾಗಿದೆ. ಬೆಂಗಳೂರಿನ ಡಿಕೆಶಿ ನಿವಾಸದಲ್ಲಿ 1,20,000, ಡಿಕೆಶಿ ಕಚೇರಿಯಲ್ಲಿ 3.5 ಲಕ್ಷ, ಡಿಕೆ ಸುರೇಶ್ ಅವರ ದೆಹಲಿ ನಿವಾಸದಲ್ಲಿ 1 ಲಕ್ಷ, ಬೆಂಗಳೂರು ನಿವಾಸದಲ್ಲಿ 1.25 ಲಕ್ಷ ಸಾವಿರ ಪತ್ತೆಯಾದರೆ ಹಾಸನದ ಸಚಿನ್ ನಾರಾಯಣ್ ಮನೆಯಲ್ಲಿ ಬರೋಬ್ಬರಿ 48 ಲಕ್ಷ ಸಿಕ್ಕಿದೆ. ನಿನ್ನೆ ದಾಳಿ ನಡೆಸಿದ ಸಿಬಿಐ ಒಟ್ಟು 57 ಲಕ್ಷ ರೂಪಾಯಿ ನಗದು ಪತ್ತೆಯಾಗಿರುವ ಮಾಹಿತಿ ನೀಡಿತ್ತು. ಇದರಲ್ಲಿ ನನ್ನ ಮತ್ತು ನನ್ನ ಅಣ್ಣನ ಮನೆಯಲ್ಲಿ ಒಟ್ಟು 6.78 ಲಕ್ಷ ಸಿಕ್ಕಿದೆ. ಹಾಗಾದ್ರೆ ಬಾಕಿ 50.22 ಲಕ್ಷ ಹಣ ಎಲ್ಲಿ ಸಿಕ್ಕಿದೆ? ಇದರ ಹಿನ್ನೆಲೆ ಏನು ಅನ್ನೋದನ್ನ ಅಧಿಕಾರಿಗಳೇ ಸ್ಪಷ್ಟಪಡಿಸಬೇಕು ಅಂತ ಟ್ವೀಟ್ ಮೂಲಕ ಸಂಸದ ಡಿಕೆ ಸುರೇಶ್ ಸಿಬಿಐಗೆ ಪ್ರಶ್ನಿಸಿದ್ದಾರೆ. ಅಲ್ಲದೆ ಆಭರಣಕ್ಕೆ ಸಂಬಂಧಿಸಿದಂತೆ ಈ ಹಿಂದೆ ಐಟಿ ಇಡಿಗೆ ಕೊಟ್ಟ ದಾಖಲೆಗಳನ್ನ ಮತ್ತೆ ಪಡೆದಿದ್ದಾರೆ. ಇನ್ನುಳಿದಂತೆ ನನ್ನ ಅಣ್ಣನ ದೆಹಲಿ ಮನೆಯಲ್ಲೂ ಹಣ ಸಿಕ್ಕಿಲ್ಲ, ನನ್ನ ಬೆಂಗಳೂರಿನ ಮನೆಯಲ್ಲಿ ಯಾವುದೇ ಹಣ ಸಿಕ್ಕಿಲ್ಲ, ಯಾವುದೇ ಆಭರಣಗಳನ್ನ ವಶಪಡಿಸಿಕೊಂಡಿಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಡಿಕೆ ಕುಟುಂಬಸ್ಥರು ಹಾಗೂ ಆಪ್ತರ ಮನೆಯಲ್ಲಿ ಪತ್ತೆಯಾದ ಹಣದ ವಿಚಾರ ಇದೀಗ ಜಟಾಪಟಿಗೆ ಸಾಕ್ಷಿಯಾಗಿದೆ. ಸಿಪಿಐ 57 ಲಕ್ಷ ಪತ್ತೆಯಾಗಿದೆ ಅಂತ ಹೇಳಿದ್ರೆ ಡಿಕೆ ಸುರೇಶ್ 6.78 ಲಕ್ಷ ಮಾತ್ರ ಸಿಕ್ಕಿದೆ ಅಂತ ತಿಳಿಸಿದ್ದಾರೆ. ಈ ಮಧ್ಯೆ ಡಿಕೆಶಿ ಅವರ ನಿವಾಸದಲ್ಲಿ ಯಾವುದೇ ಹಣವನ್ನ ಸೀಸ್ ಮಾಡಿಲ್ಲ ಅಂತ ಡಿಕೆಶಿ ಪರ ವಕೀಲ ಪೊನ್ನಣ್ಣ ಹೇಳಿದ್ದಾರೆ. ಡಿಕೆಶಿಗೆ ಯಾವುದೇ ಸಮನ್ಸ್ ನೋಟಿಸ್ ನೀಡಿಲ್ಲ, ಕಾನೂನಾತ್ಮಕವಾಗಿ ಏನೆಲ್ಲ ದಾಖಲೆ ಬೇಕೋ ಎಲ್ಲವೂ ಸಿದ್ಧವಿದೆ, ಸಮನ್ಸ್ ನೀಡಿದ ನಂತರ ವಿಚಾರಣೆಗೆ ಹಾಜರಾಗುವ ಬಗ್ಗೆ ಚರ್ಚಿಸ್ತೀವಿ ಅಂತ ಹೇಳಿದ್ರು. ಡಿಕೆ ಹೆಸರು ಬಳಸಿಕೊಂಡು ಗೆಲ್ಲುವ ಪರಿಸ್ಥಿತಿ ಬಿಜೆಪಿಗೆ ಬಂದಿಲ್ಲ ಅಂತ ಕಂದಾಯ ಸಚಿವ ಅಶೋಕ್ ತಿರುಗೇಟು ನೀಡಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಅವರು 2017-18ರಲ್ಲಿನ ಪ್ರಕರಣಗಳು ಈಗ ಮುಂದುವರೆದಿವೆ, ಸಿಬಿಐ ತನ್ನ ಕೆಲಸ ಮಾಡ್ತಿದೆ ಅಂತ ಹೇಳಿದ್ರು. ಅಲ್ಲದೆ ಈ ಹಿಂದೆ ಜನಾರ್ದನ ರೆಡ್ಡಿ ಮೇಲೆ ಸಿಬಿಐ ದಾಳಿ ನಡೆಸಿತ್ತು, ಆಗ ಕೇಂದ್ರದಲ್ಲಿ ಸರ್ಕಾರ ಕಾಂಗ್ರೆಸ್ ಇತ್ತು, ಹಾಗಾದ್ರೆ ಅದನ್ನ ಕಾಂಗ್ರೆಸ್ ಮಾಡಿದ್ದೆಂದು ಒಪ್ಪಿಕೊಳ್ತಾರಾ ಅಂತ ಪ್ರಶ್ನಿಸಿದ್ರು. ಸಿಬಿಐ ದಾಳಿ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್, ಪ್ರಾಮಾಣಿಕತೆ ಸಾಬೀತುಪಡಿಸೋಕೆ ಡಿಕೆ ಶಿವಕುಮಾರ್ಗೆ ಸದವಕಾಶ ಅಂತ ಹೇಳಿದ್ರು. ಮಡಿಕೇರಿಯಲ್ಲಿ ಮಾತನಾಡಿದ ಸುಧಾಕರ್, ಡಿಕೆಶಿ ಆರಂಭದಿಂದಲೂ ನಾನು ಪ್ರಾಮಾಣಿಕನಾಗಿದ್ದೇನೆ, ಭ್ರಷ್ಟಾಚಾರ ಮಾಡಿಲ್ಲ ಅಂತ ಹೇಳ್ತಾ ಬಂದಿದ್ದಾರೆ. ಹೀಗಾಗಿ ಇದು ಪ್ರಾಮಾಣಿಕತೆ ಸಾಬೀತುಪಡಿಸೋಕೆ ಒಳ್ಳೆಯ ವೇದಿಕೆ. ಸಿಬಿಐ ದಾಳಿ ಯಾವುದೇ ರಾಜಕೀಯ ಪ್ರೇರಿತ ಅಲ್ಲ. 2019ರ ಐಟಿ ದಾಳಿ ವೇಳೆ ದಾಖಲಿಸಿದ್ದ ಎಫ್ಐಆರ್ ಚಾರ್ಜ್ ಶೀಟ್ನ ಮುಂದುವರೆದ ಭಾಗ ಅಂತ ಹೇಳಿದ್ರು. ಉಪಚುನಾವಣೆ ಮುಗಿಯುವವರೆಗೂ ವಿಚಾರಣೆಯಲ್ಲೇ ಡಿಕೆಶಿ ಲಾಕ್ ಆಗುವ ಸಾಧ್ಯತೆ ಇದೆ. ಡಿಕೆಶಿ ಮನೆಯಲ್ಲಿ ಇರುವ ವಸ್ತುಗಳ ಪಟ್ಟಿ ತಯಾರಿಸೋಕೆ ಸಿಬಿಐಗೆ ಹಲವು ದಿನ ಹಿಡಿಯಬಹುದು. ನಂತರ ಅವುಗಳ ಮೌಲ್ಯಮಾಪನ ಮಾಡಿ ದರ ನಿಗದಿಪಡಿಸಿದೆ. ಇದಕ್ಕಾಗಿ ಸಿಬಿಐ ಸ್ವತಂತ್ರ ಮೌಲ್ಯಮಾಪಕರ ಸಹಾಯ ಪಡೆಯಲಿದ್ದು, ಎಲ್ಲಾ ವಸ್ತುಗಳಿಗೂ ಡಿಕೆ ಶಿವಕುಮಾರ್ ಉತ್ತರ ನೀಡಬೇಕಿದೆ. ಹೀಗಾಗಿ ಎಲ್ಲಾ ಪ್ರಕ್ರಿಯೆ ಮುಗಿಯೋಕೆ ಹಲವು ವಾರ ಅಥವಾ ತಿಂಗಳುಗಳೇ ಬೇಕು ಅಂತ ಹೇಳಲಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅಧಿಕಾರ ಅವಧಿಯಲ್ಲಿದ್ದ ಅಧಿಕಾರಿಗಳಿಗೂ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಕೆಲ ಸರ್ಕಾರಿ ಅಧಿಕಾರಿಗಳಿಗೂ ಸಿಬಿಐ ಎಂಕ್ವೈರಿ ಶಾಕ್ ಸಿಗುತ್ತೆ ಅಂತ ಹೇಳಲಾಗಿದೆ. ಡಿಕೆಶಿ ಸಚಿವರಾದ ವೇಳೆ ಭ್ರಷ್ಟಾಚಾರ, ಅಕ್ರಮ ಹಣ ಸಂಪಾದನೆಗೆ ಸಹಕರಿಸಿದ ಸರ್ಕಾರಿ ಅಧಿಕಾರಿಗಳಿಗೂ ಸಿಬಿಐ ತನಿಖೆಯ ಬಿಸಿ ತಟ್ಟಲಿದೆ. ಡಿಕೆಶಿ ಆದಾಯ ಹೆಚ್ಚಿಸಿಕೊಳ್ಳೋಕೆ ಸಹಕರಿಸಿದ ಶಂಕೆ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ಪಾತ್ರದ ಬಗ್ಗೆ ಸಿಬಿಐ ಸಾಕ್ಷ್ಯ ಸಂಗ್ರಹಿಸ್ತಾ ಇದೆ.
ಡಿಕೆ ಶಿವಕುಮಾರ್ ನಿವಾಸಗಳ ಮೇಲಿನ ಸಿಬಿಐ ದಾಳಿ ಮುಂದುವರಿಯುವ ಸಾಧ್ಯತೆ ಇದೆ. ಎಫ್ಐಆರ್ನಲ್ಲಿ ಇರುವುದು ಪ್ರಾಥಮಿಕ ತನಿಖೆ ಅಂಶಗಳು ಮಾತ್ರ. ಹೀಗಾಗಿ ತನಿಖೆ ಮುಕ್ತವಾಗುವವರೆಗೂ ಡಿಕೆಶಿಗೆ ಸಂಕಷ್ಟ ತಪ್ಪಿದ್ದಲ್ಲ. ಡಿಕೆಶಿಯ ಪ್ರತಿ ಹೂಡಿಕೆ, ಸಾಲ ನೀಡಿದವರನ್ನು ವಿಚಾರಣೆಗೆ ಒಳಪಡಿಸಬಹುದು. ಅವಶ್ಯ ಬಿದ್ದಾಗಲೆಲ್ಲ ಡಿಕೆಶಿ ಮತ್ತು ಕುಟುಂಬದವರ ವಿಚಾರಣೆ ನಡೆಸಬಹುದು. ಪ್ರತಿಯೊಂದು ಹೂಡಿಕೆಯ ಸ್ವತಂತ್ರ ಮೌಲ್ಯಮಾಪನವನ್ನ ಸಿಬಿಐ ಮಾಡಲಿದೆ. ಶಿರಾ ಕ್ಷೇತ್ರಕ್ಕೆ ಅಭ್ಯರ್ಥಿಗಳ ಘೋಷಿಸಿದ ಜೆಡಿಎಸ್ಗೆ ಟೆನ್ಷನ್ ಶುರುವಾಗಿದ್ದು ಯಾಕೆ? ಅಕ್ಟೋಬರ್ 15ರಿಂದ ಶಾಲಾ ಕಾಲೇಜು ಆರಂಭವಾಗೇ ಬಿಡುತ್ತಾ? ಶಾಲೆ ಪ್ರಾರಂಭದ ಬಗ್ಗೆ ಸಚಿವ ಶ್ರೀರಾಮುಲು ಹೇಳಿದ್ದೇನು? ಇದೆಲ್ಲವನ್ನೂ ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೈ ಎಲೆಕ್ಷನ್ ಅಖಾಡ ರಂಗೇರಿದ್ದು ಜೆಡಿಎಸ್ ಅಭ್ಯರ್ಥಿಯ ಘೋಷಣೆಯಾಗಿದೆ. ನಿರೀಕ್ಷೆಯಂತೆ ದಿವಂಗತ ಶಾಸಕ ಸತ್ಯನಾರಾಯಣ ಅವರ ಪತ್ನಿಗೆ ಟಿಕೆಟ್ ನೀಡಲಾಗಿದೆ. ಜೆಡಿಎಸ್ ಪಕ್ಷದಿಂದ ಅಮ್ಮಜಮ್ಮ ಕಣಕ್ಕೆ ಇಳಿಯುತ್ತಿದ್ದಾರೆ. ಬೆಂಗಳೂರಿನ ಜೆಡಿಎಸ್ ಕಚೇರಿಯಲ್ಲಿ ಮಾಜಿ ಪ್ರಧಾನಿ ಎಚ್‌ಡಿ ದೇವೇಗೌಡರು ಅಭ್ಯರ್ಥಿಯನ್ನ ಘೋಷಿಸಿದರು. ಮಾಜಿ ಶಾಸಕ ದಿವಂಗತ ಸತ್ಯನಾರಾಯಣ ಪತ್ನಿಯೇ ಅಭ್ಯರ್ಥಿ. ಇದರಲ್ಲಿ ಯಾವುದೇ ಎರಡು ಮಾತಿಲ್ಲ ಅಂತ ದೇವೇಗೌಡರು ಹೇಳಿದರು. ಕಾಂಗ್ರೆಸ್ನಿಂದ ರಾಜರಾಜೇಶ್ವರಿ ನಗರ ಉಪಚುನಾವಣೆಯಲ್ಲಿ ದಿವಂಗತ ಡಿಕೆ ರವಿ ಪತ್ನಿ ಕುಸುಮ ಕಣಕ್ಕಿಳಿಯುತ್ತಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕುಸುಮ ಅವರ ಹೆಸರನ್ನ ಮಾಜಿ ಸಿಎಂ ಸಿದ್ದರಾಮಯ್ಯ ಘೋಷಿಸಿದರು. ಕೆಪಿಸಿಸಿಯಿಂದ ಒಂದೇ ಹೆಸರನ್ನ ಶಿಫಾರಸು ಮಾಡಲಾಗಿತ್ತು. ಅದರಂತೆ ಇವತ್ತು ಸಂಜೆ ಅಧಿಕೃತವಾಗಿ ಅಭ್ಯರ್ಥಿಗಳ ಹೆಸರು ಪ್ರಕಟ ಮಾಡ್ತೀವಿ ಅಂತ ಹೇಳಿದರು. ಕಾಂಗ್ರೆಸ್ನಿಂದ ಉಪಚುನಾವಣೆಗೆ ಸ್ಪರ್ಧಿಯಾಗಿರುವ ಕುಸುಮಾಗೆ ಡಿಕೆ ರವಿ ತಾಯಿ ಗೌರಮ್ಮ ಎಚ್ಚರಿಕೆ ನೀಡಿದ್ರು. ಚುನಾವಣೆ ವೇಳೆ ನನ್ನ ಮಗನ ಹೆಸರು ಫೋಟೋ ಬಳಸಿದ್ರೆ ಬೆಂಕಿ ಹಚ್ಚಿಸುತ್ತೇವೆ ಅಂತ ಹೇಳಿದ್ರು. ಈ ಬಗ್ಗೆ ಪ್ರತಿಕ್ರಿಯಿಸಿದ ಸಿದ್ದರಾಮಯ್ಯ, ಈ ಬಗ್ಗೆ ನಾನೇನು ಮಾತನಾಡಲ್ಲ, ಅವರು ವಿರೋಧ ಮಾಡಿದ್ದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ ಅಂತ ಹೇಳಿದ್ರು. ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಕುಸುಮ ಸ್ಪರ್ಧಿಸುತ್ತಾರೆ. ನಾವು ಜನರ ಬಳಿ ನಮ್ಮ ಅಭ್ಯರ್ಥಿ ಪರ ಮತ ಯಾಚಿಸ್ತೀವಿ ಅಂತ ಹೇಳಿದ್ರು. ಅಕ್ಟೋಬರ್ 15 ಹತ್ತಿರ ಬರ್ತಿದ್ದಂತೆ ಪೋಷಕರಲ್ಲಿ ಢವಢವ ಶುರುವಾಗಿದೆ. ಕೇಂದ್ರದ ನಿಯಮ ಪಾಲಿಸಿ ರಾಜ್ಯದಲ್ಲೂ ಶಾಲೆಗಳು ಓಪನ್ ಆಗುತ್ತಾ ಅನ್ನೋ ಪ್ರಶ್ನೆಗಳು ಮೂಡಿದ್ದು, ಧಾವಂತ ಇಲ್ಲ ಅಂದಿದ್ದ ಶಿಕ್ಷಣ ಸಚಿವರು ಮಾತು ಬದಲಿಸಿ ಬಿಡ್ತಾರಾ ಅನ್ನುವ ಅನುಮಾನ ಕಾಡ್ತಾ ಇದೆ. ರಾಜ್ಯದಲ್ಲಿ ಶಾಲಾ ಕಾಲೇಜು ಆರಂಭಿಸುವ ಬಗ್ಗೆ ಶಿಕ್ಷಣ ಆರೋಗ್ಯ ಸಚಿವರ ಸಭೆ ನಡೆದಿದ್ದು, ವರ್ಚುವಲ್ ಮೀಟಿಂಗ್ನಲ್ಲಿ ಮಾತುಕತೆ ನಡೆಸಿದ್ರು. ಕೇಂದ್ರ ಸರ್ಕಾರ ಶಾಲಾ ಕಾಲೇಜು ಆರಂಭಕ್ಕೆ ಗ್ರೀನ್ ಸಿಗ್ನಲ್ ನೀಡಿದೆ. ಆದರೆ ಶಾಲೆ ಆರಂಭಿಸಿದ್ರೆ ಮಕ್ಕಳೇ ಕೊರೋನಾ ಸೂಪರ್ ಸ್ಪ್ರೆಡರ್ ಆಗುವ ಆತಂಕ ಇದೆ. ಹೀಗಾಗಿ ಶಾಲೆ ಆರಂಭಕ್ಕೆ ಪೋಷಕರಲ್ಲಿ ವಿರೋಧ ವ್ಯಕ್ತಪಡಿಸುತ್ತಿದ್ದು, ರಿಸ್ಕ್ ತೆಗೆದುಕೊಂಡು ಮಕ್ಕಳನ್ನ ಶಾಲೆಗೆ ಕಳಿಸೋಕೆ ಹಿಂದೇಟು ಹಾಕ್ತಿದ್ದಾರೆ. ಆಟವಾಡುವ ಮಕ್ಕಳು ಅಂತರ ಪಾಲಿಸೋದನ್ನ ಯೋಚಿಸಲ್ಲ. ಜೊತೆಗೆ ಮಾಸ್ಕ್ ಧರಿಸುವ ಬಗ್ಗೆ ಮಕ್ಕಳಿಗೆ ನೆನಪಿಸಬೇಕಾಗುತ್ತೆ. ಹೀಗಾಗಿ ಮಕ್ಕಳಿಗೆ ಕೊರೋನಾ ಸೋಂಕು ತಗುಲುವ ಆತಂಕದಲ್ಲಿದ್ದಾರೆ ಪೋಷಕರು. ಆಂಧ್ರಪ್ರದೇಶದಲ್ಲಿ ಟ್ಯೂಷನ್ಗೆ ಹೋಗಿದ್ದ 13 ಮಕ್ಕಳಿಗೆ ಕೊರೋನಾ ಪಾಸಿಟಿವ್ ಬಂದಿತ್ತು. ಗುಂಟೂರು ಜಿಲ್ಲೆಯ ಬಟ್ಲೂರಿನ ಮಕ್ಕಳ ಮೂಲಕವೇ ಪೋಷಕರಿಗೂ ಕೊರೋನಾ ಹರಡಿತ್ತು. ಅಲ್ಲದೆ ಮಕ್ಕಳ ಜೊತೆ 40 ಮಂದಿ ಗ್ರಾಮಸ್ಥರಿಗೂ ಸೋಂಕು ವಕ್ಕರಿಸಿತ್ತು. ಅತ್ತ ಅಮೆರಿಕದಲ್ಲೂ ಶಾಲೆ ಆರಂಭದ ಬಳಿಕ 5 ಲಕ್ಷಕ್ಕೂ ಹೆಚ್ಚು ಮಕ್ಕಳಿಗೆ ಸೋಂಕು ಹರಡಿತ್ತು. ಹೀಗಾಗಿ ಆಂಧ್ರಪ್ರದೇಶ ಅಮೆರಿಕದ ಘಟನೆ ನುಡಿಯಾದರೂ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಶಾಲೆ ಶುರು ಬಗ್ಗೆ 2 ದಿನದಲ್ಲಿ ವರದಿ ಕೊಡ್ತೀವಿ ಅಂತ ಆರೋಗ್ಯ ಇಲಾಖೆಯಿಂದ ಶಿಕ್ಷಣ ಇಲಾಖೆಗೆ ಸಲಹೆ ನೀಡಿದೆ. ಶಾಲೆ ಶುರು ಮಾಡುವ ಬಗ್ಗೆ ನಡೆದ ಸಭೆ ಬಳಿಕ ಮಾತನಾಡಿದ ಸಚಿವ ಶ್ರೀರಾಮುಲು, ಇವತ್ತು ಶಿಕ್ಷಣ ತಜ್ಞರ ಜೊತೆಗೆ ಸಮಾಲೋಚನೆ ಮಾಡಿದ್ದು, ಶಿಕ್ಷಣ ಇಲಾಖೆ ಆರೋಗ್ಯ ಇಲಾಖೆಯ ಸಲಹೆ ಕೇಳಿದೆ. ನಮ್ಮ ಇಲಾಖೆಯಿಂದ 2 ದಿನದ ಒಳಗೆ ಶಾಲೆ ತೆರೆಯೋದ್ರ ಬಗ್ಗೆ ವರದಿ ಕೊಡ್ತೀವಿ ಅಂತ ಹೇಳಿದ್ರು. ಅಲ್ಲದೆ ಮಕ್ಕಳು ಹಾಗೂ ಪೋಷಕರಿಗೆ ತೊಂದರೆಯಾಗಬಾರದು ಅನ್ನೋದು ನಮ್ಮ ಉದ್ದೇಶ ಅಂತ ತಿಳಿಸಿದ್ರು. ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ನಿವಾಸದ ಮೇಲೆ ಸಿಬಿಐ ದಾಳಿ ಖಂಡಿಸಿ ನೆಲಮಂಗಲ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಮಾಜಿ ಸಚಿವ ಅಂಜನಾಮೂರ್ತಿ ನೇತೃತ್ವದಲ್ಲಿ ಬಿಎಚ್ ರಸ್ತೆ ತಡೆದ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಐಪಿಎಲ್ ಬೆಟ್ಟಿಂಗ್ ವಿರುದ್ಧ ಸಿಸಿಬಿ ಪೊಲೀಸರ ಕಾರ್ಯಾಚರಣೆ ಮುಂದುವರೆದಿದೆ. ಬೆಂಗಳೂರಿನಲ್ಲಿ 3 ಕಡೆ ದಾಳಿ ನಡೆಸಿರುವ ಅಧಿಕಾರಿಗಳು 4ರನ್ನ ಬಂಧಿಸಿದ್ದಾರೆ. ಪುಟ್ಟೇನಹಳ್ಳಿ, ಕೋಣನಗುಂಟೆ, ಬ್ಯಾಟರಾಯನಪುರದಲ್ಲಿ ದಾಳಿ ನಡೆಸಿ ಆನ್ಲೈನ್ ಬೆಟ್ಟಿಂಗ್ನಲ್ಲಿ ತೊಡಗಿದ 4ರನ್ನ ಅರೆಸ್ಟ್ ಮಾಡಿದ್ದಾರೆ. ಬಂಧಿತರಿಂದ 4,91,000 ರೂಪಾಯಿ ನಗದು, 6 ಮೊಬೈಲ್ಗಳನ್ನು ಜಪ್ತಿ ಮಾಡಲಾಗಿದೆ. ಡಿಕೆಶಿ ಮೇಲಿನ ಸಿಬಿಐ ದಾಳಿ ಖಂಡಿಸಿ ಎಲ್ಲೆಲ್ಲಿ ಪ್ರತಿಭಟನೆ ನಡೆಯಿತು? ಅಬಕಾರಿ ಇಲಾಖೆಯ ಅಧಿಕಾರಿಗಳಿಗೆ ಮಹಿಳೆಯರು ತರಾಟೆಗೆ ತೆಗೆದುಕೊಂಡಿದ್ದು ಯಾಕೆ? ಇದ್ದಕ್ಕಿದ್ದಂತೆ ಹೊತ್ತಿ ಉರಿದಿದ್ದು ಯಾಕೆ ಮೇವು ತುಂಬಿದ ಲಾರಿ? ಇದೆಲ್ಲವನ್ನೂ ನೋಡೋಣ ಸ್ಟೇಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಡಿಕೆಶಿ ನಿವಾಸದ ಮೇಲೆ ದುರುದ್ದೇಶಪೂರ್ವಕವಾಗಿ ದಾಳಿ ನಡೆಸಲಾಗಿದೆ ಅಂತ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಮೈಸೂರಿನಲ್ಲಿ ಆರೋಪಿಸಿದ್ದಾರೆ. ಸಿಬಿಐ ಈಗ ಚೋರ್ ಬಚಾವ್ ಇನ್ಸ್ಟಿಟ್ಯೂಟ್ ಆಗಿದೆ. ಚಾರ್ಜ್ ಶೀಟ್ ಬಳಿಕ ಮತ್ತೆ ದಾಳಿ ಮಾಡೋಕೆ ಅವಕಾಶ ಇಲ್ಲ ಅಂತ ಸಿಬಿಐ ವಿರುದ್ಧ ಗರಂ ಆಗಿದ್ದಾರೆ. ರಾಜಕೀಯಕ್ಕಾಗಿ ಕಾಂಗ್ರೆಸ್ನವರ ಧ್ವನಿ ಅಡಗಿಸೋಕೆ ದಾಳಿ ನಡೆಸಲಾಗಿದೆ ಅಂತ ಕೂಡ ಆರೋಪಿಸಲಾಗಿದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಅವರನ್ನ ಟಾರ್ಗೆಟ್ ಮಾಡಿ ಸಿಬಿಐ ದಾಳಿ ನಡೆದಿದೆ ಅಂತ ಕಾಂಗ್ರೆಸ್ ನಾಯಕರು ಆರೋಪಿಸಿದ್ದಾರೆ. ಯಾದಗಿರಿಯ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮಾತನಾಡಿದ ಚನ್ನಾರೆಡ್ಡಿ ತನ್ನೂರ ಅನ್ನೋರು ಬಿಜೆಪಿ ವಿರುದ್ಧ ಗರಂ ಆಗಿದ್ದಾರೆ. ಬೈ ಎಲೆಕ್ಷನ್ ಹತ್ರ ಬರ್ತಿದ್ದು ಕಿರುಕುಳ ನೀಡೋಕೆ ದಾಳಿ ನಡೆದಿದೆ ಅಂತ ಹೇಳಿದ್ದಾರೆ. ಕೋಲಾರ ಜಿಲ್ಲೆ ಬಂಗಾರಪೇಟೆ ಪಟ್ಟಣದಲ್ಲಿ ಶಾಸಕ ಎಸ್ಎಸ್ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ಹಾಥ್ರಸ್ನಲ್ಲಿ ನಡೆದ ದಲಿತ ಯುವತಿ ಮೇಲಿನ ಅತ್ಯಾಚಾರ ಹತ್ಯೆ ಪ್ರಕರಣ ಖಂಡಿಸಲಾಗಿದೆ. ಗಾಂಧಿ ಪ್ರತಿಮೆ ಬಳಿ ಜಮಾಯಿಸಿದ ಎಂಎಲ್ಎ ಬೆಂಬಲಿಗರು ರಸ್ತೆ ತಡೆದು ಧರಣಿ ನಡೆಸಿದರು. ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಮನೆ ಮೇಲೆ ನಡೆದ ಸಿಬಿಐ ದಾಳಿಯನ್ನು ಖಂಡಿಸಿದರು. ಉಡುಪಿಯ ಅಜ್ಜಕಾಡುವಿನಲ್ಲೂ ಹೆದ್ದಾರಿ ತಡೆದು ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಡಿಕೆಶಿ ಮೇಲೆ ನಡೆದ ಸಿಬಿಐ ದಾಳಿಯನ್ನ ಖಂಡಿಸಿದ್ದಾರೆ. ಬೈ ಎಲೆಕ್ಷನ್ ನಡೀತಿರೋ ವೇಳೆ ಸಿಬಿಐ ಛೂ ಬಿಡಲಾಗಿದೆ ಅಂತ ಆರೋಪಿಸಿದ್ದಾರೆ. ಕೇಂದ್ರ ಸರ್ಕಾರ ಮತ್ತು ಪಿಎಂ ಮೋದಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಕೈ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದರು. ಗದಗ ಜಿಲ್ಲೆ ಲಕ್ಷ್ಮೇಶ್ವರದಲ್ಲಿ ಡಿಕೆಶಿ ನಿವಾಸದ ಮೇಲೆ ನಡೆದ ಸಿಬಿಐ ದಾಳಿ ಖಂಡಿಸಿ ಕೈ ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡಿದ್ರು. ಶಿಗ್ಲಿ ಸರ್ಕಲ್ನಲ್ಲಿ ನೆರೆದ ಕಾರ್ಯಕರ್ತರು ಕೇಂದ್ರ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ರು. ಹಾಥ್ರಸ್ನಲ್ಲಿ ನಡೆದ ಅತ್ಯಾಚಾರ ಹತ್ಯೆ ಘಟನೆಯನ್ನ ಖಂಡಿಸಿ ಸಿಎಂ ಯೋಗಿ ಆದಿತ್ಯನಾಥ್ ವಿರುದ್ಧ ಘೋಷಣೆ ಕೂಗಿದ್ರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪುತ್ರನ ವಿರುದ್ಧ ಎಂ ಲಕ್ಷ್ಮಣ್ ಆರೋಪ ಮಾಡಿದ್ದಾರೆ. ಅಮಿತ್ ಶಾ ಮಗನಿಗೆ ಸೇರಿದ ಟೆಂಪಲ್ ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್ ವಹಿವಾಟು ನಡೆಸುತ್ತಿದೆ. 1 ವರ್ಷದಲ್ಲಿ 100 ಕೋಟಿ ರೂಪಾಯಿ ಬ್ಯಾಲೆನ್ಸ್ ಆಗಿದೆ. ಆದರೆ ವಹಿವಾಟು 16,000 ಪಟ್ಟು ಹೇಗೆ ಹೆಚ್ಚಾಯಿತು ಅಂತಾನೂ ಎಂ ಲಕ್ಷ್ಮಣ್ ಪ್ರಶ್ನಿಸಿದ್ದಾರೆ. ಅಲ್ಲದೆ ಡಿಕೆ ಶಿವಕುಮಾರ್ಗೆ ಬೇರೆ ಬೇರೆ ಉದ್ಯಮಗಳಿವೆ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಜಿಲ್ಲಾ ಕಾಂಗ್ರೆಸ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ಹಾಥ್ರಸ್ನಲ್ಲಿ ನಡೆದ ದಲಿತ ಯುವತಿ ಮೇಲಿನ ಅತ್ಯಾಚಾರ ಹತ್ಯೆಯನ್ನ ಧರಣಿ ವೇಳೆ ಖಂಡಿಸಲಾಯಿತು. ಅಲ್ಲದೆ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರ ಮೇಲೆ ನಡೆದ ಪೊಲೀಸ್ ದೌರ್ಜನ್ಯವನ್ನು ಖಂಡಿಸಲಾಯಿತು. ಪ್ರತಿಭಟನೆ ವೇಳೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ ಖಂಡ್ರೆ, ಮಾಜಿ ಸಚಿವ ರಹೀಂ ಖಾನ್ ಹಾಜರಿದ್ದರು. ಹೊಸಕೋಟೆ ತಾಲೂಕಿನ ವರದಾಪುರ ಗೇಟ್ ಬಳಿ ಅಬಕಾರಿ ಇಲಾಖೆ ಅಧಿಕಾರಿಗಳನ್ನ ಮಹಿಳೆಯರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಗ್ರಾಮದ ಬಳಿ ಹೊಸದಾಗಿ ಮದ್ಯದ ಅಂಗಡಿ ತೆರೆಯಲಾಗಿದ್ದು ಪರಿಶೀಲನೆಗೆ ಬಂದ ಆಫೀಸರ್ಸ್ ವಿರುದ್ಧ ಗರಂ ಆಗಿದ್ದಾರೆ. ದೇವಸ್ಥಾನ, ಶಾಲೆ, ವಸತಿ ಪ್ರದೇಶದ ಬಳಿ ತೆರೆಯಲಾದ ಮದ್ಯದ ಅಂಗಡಿಗಳನ್ನು ಮುಚ್ಚುವಂತೆ ಆಗ್ರಹಿಸಿದ್ದಾರೆ. ಬಾಗಲಕೋಟೆ ಹುನಗಂದ ತಾಲೂಕಿನ ರಕ್ಕಸಗಿ ಬಳಿ ಮೇವಿನ ಲಾರಿ ಹೊತ್ತಿ ಹೊರಟಿದೆ. ಜೋಳದ ಮೇವು ತುಂಬಿದ ಲಾರಿಯನ್ನ ರಕ್ಕಸಗಿ ಗ್ರಾಮದ ಬಳಿ ನಿಲ್ಲಿಸಲಾಗಿತ್ತು. ಈ ವೇಳೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿರುವ ಶಂಕೆ ವ್ಯಕ್ತವಾಗಿದ್ದು ಅಗ್ನಿಶಾಮಕ ಸಿಬ್ಬಂದಿ, ಅಮೀನಗಡ ಪೊಲೀಸರು ಹಾಗೂ ಸ್ಥಳೀಯರು ಬೆಂಕಿ ನಂದಿಸಿದ್ದಾರೆ. ಅಮೀನಗಡ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಮುತ್ತಪ್ಪ ರೈ ಪುತ್ರನಿಗೆ ಶಾಕ್ ಕೊಟ್ಟಿದ್ದು ಹೇಗೆ ಸಿಸಿಬಿ? ಯಾರ್ಯಾರ ಜೊತೆ ಲಿಂಕ್ ಹೊಂದಿದ್ದಾನೆ ಗೊತ್ತಾ ರಿಕ್ಕಿ ರೈ? ಪರಪ್ಪನ ಅಗ್ರಹಾರದಲ್ಲಿರುವ ನಶೆ ರಾಣಿಯರು ಹೇಗಿದ್ದಾರೆ? ಇದೆಲ್ಲವನ್ನು ನೋಡೋಣ ಡ್ರಗ್ಸ್ ದುನಿಯಾ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. 20 ಅಧಿಕಾರಿಗಳ ಸಿಸಿಬಿ ತಂಡ ಮುತ್ತಪ್ಪ ರೈ ಬಿಡದಿ ನಿವಾಸವನ್ನ ಇಂಚಿಂಚು ಶೋಧಿಸಿತ್ತು. ಮನೆಗೆ ಆಗಮಿಸುತ್ತಿದ್ದಂತೆ ಸೆಕ್ಯೂರಿಟಿ ಗಾರ್ಡ್, ಮನೆಯಲ್ಲಿದ್ದ ಸಿಬ್ಬಂದಿ, ಕೆಲಸಗಾರರ ಮೊಬೈಲ್ಗಳನ್ನು ಸಿಸಿಬಿ ವಶಕ್ಕೆ ಪಡೆಯಿತು. ಭವ್ಯ ಬಂಗಲೆಯನ್ನ ಇಂಚಿಂಚು ಸುಮಾರು 6 ಗಂಟೆಗಳ ಕಾಲ ತಪಾಸಣೆ ನಡೆಸಿತು. ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈನನ್ನ ಸಿಸಿಬಿ ಅಧಿಕಾರಿಗಳು ಸತತ 3 ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ದಾರೆ. ರಾಮನಗರ ತಾಲೂಕಿನ ಬಿಡದಿ ನಿವಾಸದಲ್ಲಿ ಎಂಕ್ವೈರಿ ನಡೆಸಿದ್ದಾರೆ. ಬಳಿಕ ರಾಮನಗರದಿಂದ ರಿಕ್ಕಿ ರೈನನ್ನ ವಾಪಸ್ ಬೆಂಗಳೂರಿಗೆ ಕರೆದೊಯ್ದಿದ್ದಾರೆ. ಡ್ರಗ್ಸ್ ಜಾಲದ ನಂಟು ಆರೋಪದ ಮೇಲೆ ರಿಕ್ಕಿಯನ್ನ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಡ್ರಗ್ಸ್ ಕೇಸ್ ಆರೋಪದ ಮೇಲೆ ಎಸ್ಕೇಪ್ ಆಗಿರೋ ಆದಿತ್ಯ ಆಳ್ವಾ ಜೊತೆ ರಿಕ್ಕಿ ರೈ ಸಾಕಷ್ಟು ಲಿಂಕ್ ಹೊಂದಿದ್ದ ಅಂತ ಹೇಳಲಾಗಿದೆ. ಅಲ್ಲದೆ ಈಗಾಗಲೇ ವಿಚಾರಣೆ ಎದುರಿಸಿರೋ ಸಂಗೀತ ಜೊತೆಗೂ ರಿಕ್ಕಿ ಸಂಪರ್ಕ ಹೊಂದಿದ್ದ ಅಂತ ಹೇಳಲಾಗಿದೆ. ಡ್ರಗ್ಸ್ ಕೇಸ್ನ ಕೆಲ ಆರೋಪಿಗಳಿಗೂ ರಿಕ್ಕಿ ಸಹಾಯ ಮಾಡಿದ್ದ ಅಂತ ಹೇಳಲಾಗಿದೆ. ಈ ಕಾರಣಕ್ಕೆ ಸಿಸಿಬಿ ದಾಳಿ ನಡೆಸಿದೆ.
ರಾಮನಗರ ಬಿಡದಿಯ ಮುತ್ತಪ್ಪ ರೈ ನಿವಾಸದಲ್ಲಿ ಸಿಸಿಬಿ ಅಧಿಕಾರಿಗಳು ಮ್ಯಾರಥಾನ್ ವಿಚಾರಣೆ ನಡೆಸಿದರು. ಮನೆಯಲ್ಲಿ ಕೆಲಸ ಮಾಡುವವರಿಂದ ಡ್ರಗ್ಸ್ ಕೇಸ್ಗೆ ಸಂಬಂಧಿಸಿದಂತೆ ಪ್ರಶ್ನೆ ಕೇಳಿದ್ರು. ಅಲ್ಲದೆ ಮುತ್ತಪ್ಪ ರೈ ಅವರ ಗನ್ಮ್ಯಾನ್ಗಳನ್ನ ಕೂಡ ಎಂಕ್ವೈರಿ ಮಾಡಿದ್ರು. ರಾಮನಗರದ ಬಿಡದಿಯಲ್ಲಿರೋ ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಮನೆ ಮೇಲಿನ ದಾಳಿಯನ್ನ ಸಿಸಿಬಿ ಅಂತ್ಯಗೊಳಿಸಿದೆ. ದಾಳಿಗೂ ಮುನ್ನ ರಿಕ್ಕಿಯನ್ನ ಅಧಿಕಾರಿಗಳು ಡ್ರಿಲ್ ಮಾಡಿದ್ದು ತೀವ್ರ ವಿಚಾರಣೆಗೆ ಒಳಪಡಿಸಿದ್ರು. ಬಳಿಕ ಸದಾಶಿವನಗರದಲ್ಲಿರುವ ನಿವಾಸಕ್ಕೆ ರಿಕ್ಕಿ ರೈನನ್ನ ಕರೆತಂದು ಪರಿಶೀಲನೆ ನಡೆಸಿದ್ರು. ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈಗೆ ಡ್ರಗ್ಸ್ ಚಾಲಕ ನಂಟು ಆರೋಪದ ಹಿನ್ನೆಲೆಯಲ್ಲಿ ಕಾಟನ್ಪೇಟೆ ಪ್ರಕರಣ ಸಂಬಂಧ ಸಿಸಿಬಿ ದಾಳಿ ನಡೆದಿದೆ ಅಂತ ಸಿಸಿಬಿ ಮುಖ್ಯಸ್ಥ ಸಂದೀಪ್ ಪಾಟೀಲ್ ಹೇಳಿದ್ರು. ಡ್ರಗ್ಸ್ ಕೇಸ್ನಲ್ಲಿ ನಾಪತ್ತೆಯಾಗಿದ್ದ ಆರೋಪಿಗಳಿಗೆ ರಿಕ್ಕಿ ರೈ ಸಹಾಯ ಮಾಡುತ್ತಿದ್ದ ಬಗ್ಗೆ ನಮಗೆ ಮಾಹಿತಿ ಸಿಕ್ಕಿದೆ. ಹೀಗಾಗಿ ರಿಕ್ಕಿ ರೈ ಮನೆ ಮೇಲೆ ದಾಳಿ ಮಾಡಿ ಪರಿಶೀಲಿಸಿದ್ದೇವೆ ಅಂತ ತಿಳಿಸಿದ್ರು. ಡ್ರಗ್ಸ್ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಸೇರಿರುವ ನಟಿಯರಾದ ರಾಗಿಣಿ ಮತ್ತು ಸಂಜನಾಗೆ ಚಿತ್ರನ್ನಾನೇ ಗತಿಯಾಗಿದೆ. ಸದ್ಯ ಒಂದೇ ಕೊಠಡಿಯಲ್ಲಿರುವ ರಾಗಿಣಿ, ಸಂಜನಾ ದಿನಕ್ಕೆ 2 ರಿಂದ 3 ಗಂಟೆಗಳ ಕಾಲ ಟಿವಿ ವೀಕ್ಷಣೆ ಮಾಡುತ್ತಿದ್ದಾರೆ. ಅಲ್ಲದೆ ದಿನಕ್ಕೆ 1 ಬಾರಿ ಕುಟುಂಬದ ಜೊತೆಗೆ ಮತ್ತು ವಕೀಲರ ಜೊತೆಗೆ ಜೈಲಿನ ಬೂತ್ ಫೋನ್ನಿಂದ ಮಾತನಾಡುತ್ತಿದ್ದಾರೆ. ಡ್ರಗ್ಸ್ಗೆ ಸಂಬಂಧ ಕೇರಳದ ಮಾಜಿ ಗೃಹ ಸಚಿವ ಕೋಡಿಯೇರಿ ಬಾಲಕೃಷ್ಣನ್ ಪುತ್ರ ಬಿನೀಶ್ ಕೋಡಿಯೇರಿಗೆ ಸಂಕಷ್ಟ ಎದುರಾಗಿದೆ. ಬೆಂಗಳೂರು ಇಡಿಯಿಂದ ಬಿನೀಶ್ ಕೋಡಿಯೇರಿಗೆ ಸಮನ್ಸ್ ಜಾರಿಯಾಗಿದೆ. ಇಂದು ವಿಚಾರಣೆಗೆ ಹಾಜರಾಗುವಂತೆ ಇಡಿ ನೋಟಿಸ್ ನೀಡಿತ್ತು. ಹೀಗಾಗಿ ಇಂದು ವಿಚಾರಣೆಗೆ ಬಿನೀಶ್ ಕೋಡಿಯೇರಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಡ್ರಗ್ಸ್ ಪೆಡ್ಲರ್ ಅನೂಪ್ ಮೊಹಮ್ಮದ್ ನೀಡಿದ ಮಾಹಿತಿಯಂತೆ ಬಿನೀಶ್ ಕೋಡಿಯೇರಿಗೆ ಸಿಸಿಬಿ ಸಮನ್ಸ್ ಜಾರಿ ಮಾಡಿತ್ತು. ಆಗಸ್ಟ್ನಲ್ಲಿ ಎನ್ಸಿಬಿ ಅಧಿಕಾರಿಗಳು ಡ್ರಗ್ಸ್ ಪೆಡ್ಲರ್ ಅನೂಪ್ ಮೊಹಮ್ಮದ್ನನ್ನ ಬಂಧಿಸಿದ್ರು. ಈ ವೇಳೆ ತೀವ್ರ ವಿಚಾರಣೆ ನಡೆಸಿದಾಗ ಬಿನೀಶ್ ಬಗ್ಗೆ ಅನೂಪ್ ಬಾಯ್ಬಿಟ್ಟಿದ್ದ. ಕಮ್ಮನಹಳ್ಳಿಯಲ್ಲಿ ರೆಸ್ಟೋರೆಂಟ್ ತಡೆಯೋಕೆ ಅನೂಪ್ಗೆ ಬಿನೀಶ್ 50 ಲಕ್ಷ ರೂಪಾಯಿ ನೀಡಿದ್ದ. ಅಲ್ಲದೆ ವಿಚಾರಣೆ ವೇಳೆ ತಾನು 2015ರಿಂದ ಡ್ರಗ್ಸ್ ಡೀಲಿಂಗ್ ಮಾಡ್ತಿರೋದಾಗಿ ಅನೂಪ್ ತಿಳಿಸಿದ್ದ. ಸಿಟಿ ರವಿಗೆ ತಮಿಳುನಾಡು, ಕೇರಳ, ಪುದುಚೇರಿ ಉಸ್ತುವಾರಿ ಸಿಗುತ್ತಾ? ಹತ್ರಾಸ ಸಂತ್ರಸ್ತೆ ಕುಟುಂಬಕ್ಕೆ ಹೆಚ್ಚಿನ ಭದ್ರತೆ ಕೊಟ್ಟಿದ್ದು ಯಾಕೆ? ಪೊಲೀಸರು ನನ್ನನ್ನ ತಳ್ಳಿದ್ದು ದೊಡ್ಡ ವಿಷಯ ಅಲ್ಲ ಅಂತ ಹೇಳಿದ್ದು ಯಾಕೆ ರಾಹುಲ್ ಗಾಂಧಿ? ಇದೆಲ್ಲವನ್ನು ನೋಡೋಣ ನ್ಯಾಷನಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಆಂಧ್ರಪ್ರದೇಶದ ಸಿಎಂ ಜಗನ್ಮೋಹನ್ ರೆಡ್ಡಿ ಇಂದು ದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯನ್ನ ಭೇಟಿಯಾಗಿದ್ರು. ವೈಎಸ್ಆರ್ ಕಾಂಗ್ರೆಸ್ ಪಕ್ಷಕ್ಕೆ ಎನ್ಡಿಎ ಸೇರುವಂತೆ ಆಹ್ವಾನ ನೀಡಲಾಗ್ತಿದೆ. ವೈಎಸ್ಆರ್ ಕಾಂಗ್ರೆಸ್ ಪಕ್ಷಕ್ಕೆ ಕೇಂದ್ರದ 2 ಕ್ಯಾಬಿನೆಟ್ ಸಚಿವ ಸ್ಥಾನ, 1 ರಾಜ್ಯ ಖಾತೆ ಸಚಿವ ಸ್ಥಾನ ನೀಡುವ ಸಾಧ್ಯತೆ ಇದೆ. ಸಾಮೂಹಿಕ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣವನ್ನ ಬಳಸಿಕೊಂಡು ಹತ್ರಾಸ್ನಲ್ಲಿ ಗಲಭೆ ಸೃಷ್ಟಿಸೋಕೆ ಹುನ್ನಾರ ನಡೆಸಿದ ವಿಚಾರ ಬೆಳಕಿಗೆ ಬಂದಿದೆ. ಹೀಗಾಗಿ ಪಿಎಫ್ಐ ಜೊತೆ ನಂಟು ಹೊಂದಿರುವ 4ರನ್ನ ಬಂಧಿಸಲಾಗಿದೆ. ಇನ್ನು ಸಂತ್ರಸ್ತ ಯುವತಿಯ ಕುಟುಂಬಕ್ಕೆ ಭದ್ರತೆ ಬಿಗಿಗೊಳಿಸಲಾಗಿದ್ದು, ಸಂತ್ರಸ್ತೆಯ ಸಹೋದರನಿಗೆ 2 ಗನ್ಮ್ಯಾನ್ಗಳನ್ನ ನೀಡಲಾಗಿದೆ. ಅಲ್ಲದೆ ಸಂತ್ರಸ್ತೆಯ ಮನೆಯ ಸುತ್ತಮುತ್ತ ಭದ್ರತೆ ಹೆಚ್ಚಿಸಲಾಗಿದ್ದು, ಗ್ರಾಮಕ್ಕೆ ಮಹಿಳಾ ಪೊಲೀಸರನ್ನು ನಿಯೋಜಿಸಲಾಗಿದೆ. ಹತ್ರಾಸ್ ಸಾಮೂಹಿಕ ಅತ್ಯಾಚಾರ ಕೊಲೆ ಪ್ರಕರಣಕ್ಕೆ ದೇಶದಾದ್ಯಂತ ಖಂಡನೆ ವ್ಯಕ್ತವಾಗಿದೆ. ಈಗಾಗಲೇ ಹತ್ರಾಸ್ ಭೇಟಿ ನೀಡಿರುವ ಹಲವು ಪಕ್ಷಗಳು, ಸಂಘಟನೆಗಳ ಸಂತ್ರಸ್ತೆಯ ಕುಟುಂಬಕ್ಕೆ ಸಾಂತ್ವನ ಹೇಳಿವೆ. ಇವತ್ತು ಹತ್ರಾಸ್ಗೆ ಸಿಪಿಐ ಪ್ರಧಾನ ಕಾರ್ಯದರ್ಶಿ ಸೀತಾರಾಮ ಯೆಚೂರಿ, ಸಿಪಿಐ ನಾಯಕ ಡಿ ರಾಜಾ ಭೇಟಿ ನೀಡಿ ಯುವತಿಯ ಕುಟುಂಬಕ್ಕೆ ಧೈರ್ಯ ತುಂಬಿದ್ರು. ಬಳಿಕ ಮಾತನಾಡಿದ ಯೆಚೂರಿ, ಯೋಗಿ ಆದಿತ್ಯನಾಥ್ ವಿರುದ್ಧ ವಾಗ್ದಾಳಿ ನಡೆಸಿದರು. ಕೇಂದ್ರ ಸರ್ಕಾರದ ಕೃಷಿ ಕಾಯ್ದೆ ವಿರೋಧಿಸಿ ಪಂಜಾಬ್ನಲ್ಲಿ ಪ್ರತಿಭಟನೆ ಮುಂದುವರೆದಿದೆ. ಕಾಯ್ದೆ ವಿರುದ್ಧ ರೊಚ್ಚಿಗೆದ್ದಿರೋ ರೈತರ ಹೋರಾಟ 13ನೇ ದಿನಕ್ಕೆ ಕಾಲಿಟ್ಟಿದ್ದು, ರೈಲ್ ರೋಕೋ ಮುಂದುವರೆಸಿದ್ದಾರೆ. ಕಿಸಾನ್ ಮಜ್ದೂರ್ ಸಂಘರ್ಷ ಕಮಿಟಿ ನೇತೃತ್ವದಲ್ಲಿ ಅಮೃತಸರದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಮತ್ತೊಂದು ಕಡೆ ಪಂಜಾಬ್ ಪ್ರವಾಸ ಕೈಗೊಂಡಿರೋ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಇಂದು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಇಡೀ ದೇಶವನ್ನೇ ಥಳಿಸುತ್ತಿರುವಾಗ ಹತ್ರಾಸ್ ಸಂತ್ರಸ್ತೆಯ ಕುಟುಂಬವನ್ನ ಭೇಟಿಯಾಗೋಕೆ ಹೋಗುವಾಗ ಪೊಲೀಸರು ನನ್ನನ್ನ ತಳ್ಳಿದ್ದು ದೊಡ್ಡ ವಿಷಯ ಏನೂ ಅಲ್ಲ ಅಂತ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಹೇಳಿದ್ದಾರೆ. ಪಂಜಾಬ್ನಲ್ಲಿ ಮಾತನಾಡಿದ ಅವರು, ಸಾರ್ವಜನಿಕರು ಮತ್ತು ರೈತರ ರಕ್ಷಣೆ ನಮ್ಮ ಕೆಲಸವಾಗಿದೆ. ಇಂತಹ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದರೆ ನೀವು ಕೂಡ ತಳ್ಳಲ್ಪಡ್ತೀರಿ. ಲಾಠಿಯಿಂದ ಹಲ್ಲೆ ನಡೆಸಲಾಗುತ್ತೆ. ನಾವು ಅದಕ್ಕೆ ಸಿದ್ಧ ಎಂದಿದ್ದಾರೆ.
ಚಿಕಿತ್ಸೆಗಾಗಿ ಆಸ್ಪತ್ರೆ ಸೇರಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಡಿಸ್ಚಾರ್ಜ್ ಆಗಿದ್ದಾರೆ. ಅಕ್ಟೋಬರ್ 2ರಂದು ಡೊನಾಲ್ಡ್ ಟ್ರಂಪ್ಗೆ ಕೊರೋನಾ ದೃಢಪಟ್ಟಿತ್ತು. ಬಳಿಕ ಅವರನ್ನ ಅಮೆರಿಕದ ವಾಲ್ಟರ್ ರೀಡ್ ಮಿಲಿಟರಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಅಕ್ಟೋಬರ್ 3ರಂದು ಮುಂದಿನ 48 ಗಂಟೆಗಳು ಬಹಳ ನಿರ್ಣಾಯಕ. ಅಲ್ಲಿಯವರೆಗೂ ಏನನ್ನೂ ಹೇಳೋಕೆ ಸಾಧ್ಯ ಇಲ್ಲ ಅಂತ ವೈದ್ಯರು ಹೇಳಿದ್ರು. ಆದ್ರೀಗ ಚೇತರಿಸಿಕೊಂಡು ಆಸ್ಪತ್ರೆಯಿಂದಲೂ ಕೂಡ ಟ್ರಂಪ್ ಡಿಸ್ಚಾರ್ಜ್ ಆಗಿದ್ದಾರೆ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಶ್ವೇತಭವನ ಪ್ರವೇಶಿಸಿದ ಕೂಡಲೇ ಮಾಸ್ಕ್ ತೆಗೆದ ಟ್ರಂಪ್ ಶೀಘ್ರವೇ ಪ್ರಚಾರಕ್ಕೆ ಮರಳೋದಾಗಿ ಘೋಷಿಸಿದ್ರು. ಇದಕ್ಕೆ ತಿರುಗೇಟು ನೀಡಿರೋ ಡೆಮಾಕ್ರೆಟಿಕ್ ಪಕ್ಷದ ಅಭ್ಯರ್ಥಿ ಜೋ ಬಿಡೆನ್ ಫೋಟೋ ತೆಗೆಸಿಕೊಳ್ಳುವ ಚಟ ಇರೋದ್ರಿಂದ ಡೊನಾಲ್ಡ್ ಟ್ರಂಪ್ ಮಾಸ್ಕ್ ತೆಗೆದು ಶ್ವೇತಭವನಕ್ಕೆ ಎಂಟ್ರಿ ಆಗಿದ್ದಾರೆ. ಕೊರೋನಾ ಬಗ್ಗೆ ಅಧ್ಯಕ್ಷರಾದವರಿಗೆ ಜವಾಬ್ದಾರಿ ಇಲ್ಲ. ಈ ಚುನಾವಣೆಯಲ್ಲಿ ಟ್ರಂಪ್ಗೆ ಅಮೆರಿಕದ ಜನತೆ ತಕ್ಕ ಪಾಠ ಕಲಿಸಬೇಕು ಅಂತ ವಾಗ್ದಾಳಿ ನಡೆಸಿದ್ದಾರೆ. ಜಪಾನಿನ ಟೋಕಿಯೋದಲ್ಲಿ ಕ್ವಾಡ್ ರಾಷ್ಟ್ರಗಳ ಸಭೆ ನಡೀತಾ ಇದೆ. ಚೀನಾ ವಿರುದ್ಧ ಒಗ್ಗೂಡಿರುವ ಭಾರತ, ಆಸ್ಟ್ರೇಲಿಯಾ, ಜಪಾನ್, ಅಮೆರಿಕದ ವಿದೇಶಾಂಗ ಸಚಿವರು ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ದಕ್ಷಿಣ ಏಷ್ಯಾದಲ್ಲಿ ಚೀನಾದ ಪ್ರಾಬಲ್ಯ ತಡೆಯೋಕೆ ಕ್ವಾಡ್ ರಚನೆಯಾಗಿದೆ. ಚೀನಾ ಭಯೋತ್ಪಾದನೆ, ಸೈಬರ್ ಸೆಕ್ಯುರಿಟಿ, ದಕ್ಷಿಣ ಚೀನಾ ಸಮುದ್ರ ವಿಷಯಗಳ ಬಗ್ಗೆ ಚರ್ಚೆ ನಡೆಸಲಾಗುತ್ತಿದ್ದು, ಭಾರತ ಚೀನಾ ಗಡಿ ಬಿಕ್ಕಟ್ಟಿನ ವೇಳೆ ಕ್ವಾಡ್ ರಾಷ್ಟ್ರಗಳ ಸಭೆ ಮಹತ್ವ ಪಡೆದಿದೆ.